ಕರ್ನಾಟಕದ ಹೆಮ್ಮೆಯ ಮೇಲ್ಮನೆಗೆ 5 ವರ್ಷ 8 ತಿಂಗಳ ಹಿಂದುಗಡೆ ಬಂದೆ. ಮೇಲ್ಮನೆ ಸದಸ್ಯನಾಗಿ ಬರಬೇಕಾದಾಗ ಇದು ಸಂಪೂರ್ಣವಾಗಿ ನನಗೆ ಅನಿರೀಕ್ಷಿತವಾಗಿರ್ತಕ್ಕಂಥ ತಿರುವು. ನಾನು ಮನಸ್ಸಿನಲ್ಲಿ ನಾನು MLC ಆಗಬೇಕು, ರಾಜಕೀಯಕ್ಕೆ ಬರಬೇಕು ಅಂತ ಯೋಚನೆಯೇ ಮಾಡಿದವನಲ್ಲ. ನಾನೊಬ್ಬ ಮೂಲತಃ ಪ್ರಾಧ್ಯಾಪಕ ವಿಶ್ವವಿದ್ಯಾಲಯದಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಭಾಳ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಬೇಕು ಇಲ್ಲ ಕುಲಪತಿಗಳು ಆಗಬೇಕಂತಕ್ಕಂಥದ್ದು ಒಂದು ಮಹತ್ವಾಕಾಂಕ್ಷೆ ಇರ್ತದೆ. ಆದರೆ ಆ ಕುಲಸಚಿವರು ಕುಲಪತಿಗಳು ಆಗಬೇಕಾದ್ರೆ ಅಲ್ಲಿನೂ ಏನೇನೋ ನಡೀತಾ ಇರೋದರಿಂದ ಅದಕ್ಕೆ ನಾನು ಅಪವಾದ ಆಗಿರೋದ್ರಿಂದ ಅದ್ರ ಬಗ್ಗೆಯೂ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನನಗೆ ಸಂಘಟನೆಯವರು ಇದೊಂದು ಬಹಳ ಮಹತ್ವವಾಗಿರ್ತಕ್ಕಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದರು. ನನ್ನ ಮೇಲೆ ಬಹಳ ವಿಶ್ವಾಸವಿಟ್ಟು ನನ್ನ ಸಿದ್ಧಾಂತ, ಪ್ರಾಮಾಣಿಕತೆ ಮತ್ತು ನನ್ನ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಜೀವನ ನೋಡಿಕೊಂಡು ನಿಮ್ಮಂಥವರು ಪರಿಷತ್ತಿಗೆ ಹೋಗಬೇಕು ಅಂತ ಅವರು ಸಲಹೆ ಕೊಟ್ಟಾಗ ನಾನು ಮೂಲತಃ ಸಂಘಟನೆಯ ಕಾರ್ಯಕರ್ತ. ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಅದಕ್ಕೆ ಗೌರವ ಕೊಟ್ಟು ನಮ್ಮನ್ನು ಈ ವಿಧಾನ ಪರಿಷತ್ತಿಗೆ ಕಳಿಸಿರೋದ್ರಿಂದ ನಾನು ಸಂಘಟನೆಯನ್ನು ಮತ್ತು ಶ್ರೀ ಯಡಿಯೂರಪ್ಪಾಜಿಯವರನ್ನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ರಾಜಕೀಯಕ್ಕೆ ಬಂದಾದಮೇಲೆ ನಾನು ಇಲ್ಲಿ ಬಂದು ಏನು ಮಾಡಬೇಕು ಅನ್ನೋದು ನನಗೆ ತಿಳಿಲಿಲ್ಲ. ಯಾಕಾದರೂ ಬಂದಂತ ಯೋಚನೆ ಮಾಡ್ತಾಯಿದ್ದೆ ನಾನು. ಏಕೆಂದರೆ ವಿಶ್ವವಿದ್ಯಾಲಯದಲ್ಲಿ ನಾನು ಅಗದಿ ಒಂದು ರೀತಿಯಾಗಿರ್ತಕ್ಕಂಥ ಪ್ರಾಧ್ಯಾಪಕನಿಂದ ಕೆಲಸ ಒಂದು ಹೆಸರು ಗಳಿಸಿದವನು. ಅದರಲ್ಲಿ ಬರ್ತಾ ನೋಡಿಕೊಂಡು ನಾನು ಹೊಂದಿಕೊಂಡು ನನಗಾಗಿ ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ನನ್ನಂಥವನು ಕೆಲಸ ಮಾಡಬಲ್ಲೆ ಅನ್ನೋದನ್ನು ಶಿಕ್ಷಣ ಕ್ಷೇತ್ರಕ್ಕೆ ನಾನು ಹೆಚ್ಚಿನ ಗಮನ ಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಭಾಳ ಓಡಾಟ ಮಾಡಿದೆ. ಆಮೇಲೆ ಸಮಾಜದ ವಿಷಯಗಳು, ವಿಶೇಷವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಕುರಿತು ನಾನು ಪ್ರಾರಂಭದಲ್ಲಿ ಹೋರಾಟ ಮಾಡೋದ್ರಿಂದ ಆ ಸಮುದಾಯಗಳಲ್ಲಿ ನಾನು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ತಿಂಗಳಲ್ಲಿ 20 ದಿವಸ ಹೊರಗಡೆ ಇರ್ತೇನೆ, ಪ್ರವಾಸ ಮಾಡ್ತಾ ಇರ್ತೇನೆ. ಸಂಘದ ಕೆಲಸ ಆಗಿರ್ಬೋದು ಅಥವಾ ಸಮಾಜದ ಕೆಲಸ ಆಗಿರ್ಬೋದು, 20 ದಿವಸ ಹೊರಗಡೆ ಇರ್ತಾಯಿದ್ದೆ. ನಾನು ಬಹುಶಃ 20 ವರ್ಷದಲ್ಲಿ ತಿರುಗಬೇಕಾಗಿದ್ದು ಕೇವಲ 5 ವರ್ಷದಲ್ಲಿ ನಾನು ತಿರುಗಿದೆ. ಹೀಗಾಗಿ ನನ್ನದೇ ಆದ ಒಂದು ಪಾತ್ರ ವಹಿಸಲು ನನಗೆ ಸಾಧ್ಯವಾಯಿತು. ಮತ್ತು ಪರಿಷತ್ತಿನಲ್ಲಿ ಮಾತನಾಡಬೇಕಾದಾಗ ನನ್ನದೇ ಆಗಿರ್ತಕ್ಕಂಥ ಒಂದು ಮಾತಿನ ಶೈಲಿ ಆಗಿರ್ಬೋದು, ವಿಷಯ ಆಧಾರಿತವಾಗಿ ಯಾವುದೇ ರಾಜಕೀಯಕ್ಕೆ ತಳುಕು ಹಾಕಿಕೊಳ್ಳದೆ ವಿಷಯ ಆಧಾರಿತವಾಗಿ ನನ್ನ ವಿಷಯಗಳನ್ನು ಮಂಡನೆ ಮಾಡೋದ್ರಿಂದ ನಮ್ಮ ಕಡೆಯವರು ಮತ್ತು ಎದುರುಗಡೆ ಇರ್ತಕ್ಕಂಥ ಸ್ನೇಹಿತರು ಸಹ ನನಗೆ ಬಹಳ ಮಾನ್ಯತೆ ಮತ್ತು ಗೌರವವನ್ನು ಕೊಟ್ಟಿದ್ದರು. ಹೀಗೆ ನನಗೆ ರಾಜಕೀಯಕ್ಕೆ ಬಂದು ನನ್ನ ಸಿದ್ಧಾಂತ ಮತ್ತು ಪ್ರಾಮಾಣಿಕತೆಯ ಆಧಾರದಲ್ಲಿ ರಾಜಕೀಯ ಜೀವನ ಮಾಡಬೇಕಾದರೆ ಕೆಲವೊಂದು ವ್ಯಕ್ತಿಗಳಿಗೆ ನಾನು ದೂರ ಇಡಬೇಕಾಯಿತು. ಏಕೆಂದರೆ ರಾಜಕೀಯಕ್ಕೆ ಬಂದ ತಕ್ಷಣ ಅವ್ರು ಏನೇನೋ ಕಲ್ಪನೆಗಳಿದ್ದು, ಆ ಕಲ್ಪನೆಗೆ ಮೀರಿ ನಾನು ಕೆಲಸ ಮಾಡಬೇಕಾಗಿರೋದ್ರಿಂದ ಅನಿವಾರ್ಯತೆ ಇತ್ತು ನನ್ನ ಸಿದ್ಧಾಂತಕ್ಕಾಗಿ. ಹಾಗಾಗಿ ನನಗೆ ಈ ಅನಿವಾರ್ಯತೆಗಳನ್ನು ಇದು ಕೆಲವು ವ್ಯಕ್ತಿಗಳು ದೂರ ಆದರೂ ಪರವಾಗಿಲ್ಲ, ನನ್ನ ಸಿದ್ಧಾಂತ ಬಿಟ್ಟಿಲ್ಲ. ಮತ್ತು ನನ್ನ ಪಾತ್ರ ಏನಿತ್ತು, ನನ್ನ ಮೇಲೆ ಯಾವ ವಿಶ್ವಾಸ ಇಟ್ಟು ನನಗೆ ಸಂಘಟನೆಯವರು ಕಳಿಸಿದ್ರು, ಆ ಪಾತ್ರ ನಾನು ಭಾಳ ವಿಶ್ವಾಸದಿಂದ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಒಂದು ಆತ್ಮತೃಪ್ತಿ ನನಗೆ ಇದೆ. ತಮ್ಮಂಥವರ ಸಹವಾಸದಲ್ಲಿ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶ್ರಯದಲ್ಲಿ ಅವರೊಂದಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದೇ ನನ್ನಂಥ ತೀರ ತುಳಿತಕ್ಕೆ ಒಳಗಾಗಿ ಸಮುದಾಯದಿಂದ, ಕುಟುಂಬದಿಂದ ಬಂದಂಥ ವ್ಯಕ್ತಿಗೆ ಇದು ಒಂದು ದೊಡ್ಡ ಗೌರವ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಗೌರವ ಎಲ್ಲ ಸಮುದಾಯಗಳ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಇಲ್ಲಿ ಬರ್ತಕ್ಕಂಥ ಅವಕಾಶ ಸಿಗಲಿ, ಆ ದೇವರು ಕೃಪೆ ಕೊಡಲಿ. ಇದಕ್ಕೆ ನಾವು ಸಾಮಾಜಿಕ ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯುವುದು ಅಂತ ಹೇಳ್ತಾ ತಮಗೆ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಲ್ಲಿ BJP ಸರ್ಕಾರದ ಇದ್ದಾಗಿರ್ತಕ್ಕಂಥ ಸಚಿವರುಗಳು ಮತ್ತು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳಿಗೆ
ಮತ್ತು ನನ್ನೊಂದಿಗೆ ಹಿಂದೆ ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥವರು ಮತ್ತು ಈಗ ನನ್ನೊಂದಿಗೆ ನಿವೃತ್ತಿ ಹೊಂದುತ್ತಿರುವವರಿಗೆ ಹಾಗೂ ಮುಂದೆ ಇಲ್ಲಿ ಇನ್ನು ಉಳಿಯುವವರಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆ ಸಲ್ಲಿಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಮತ್ತು ಎಲ್ಲ ಅಧಿಕಾರಿಗಳಿಗೂ ಸಹ ನಾನು, ಯಾಕಂದರೆ ಕಮಿಟಿಯಲ್ಲಿ ನಾನು ಭಾಳ ಜೋರಾಗಿ ಮಾತಾಡ್ತಾ ಇದ್ದೆ ಅವರು ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮತ್ತು ಈ ಹಿಂದುಳಿದ ವರ್ಗಗಳ ಬಗ್ಗೆ ಅದೆಲ್ಲದಕ್ಕೂ ಅವರು ಸಹಕಾರ ಸಿಕ್ಕಿದೆ ಅಂತ ಹೇಳ್ತಾ, ಏನು ಆತಂಕ ನನಗೆ ಇತ್ತಂದರೆ, ನಾನು ಪ್ರಾರಂಭದಲ್ಲಿ ಬಂದಾಗ ಇಲ್ಲಿ ಗಲಾಟೆ ಆಗಿತ್ತು. ನನಗೆ ಇನ್ನೂ 5 ವರ್ಷ 10 ತಿಂಗಳು ನನಗೆ ಸರ್ವಿಸ್ ಇತ್ತು. UGC ಸ್ಕೇಲ್ ಬರ್ತಾಯಿತ್ತು, ನನ್ನ ಕೈ ತುಂಬ ಸಂಬಳ ಇತ್ತು, ಸಂಬಳಕ್ಕೇನು ಕೊರತೆ ಇರಲಿಲ್ಲ. ಆದರೆ ಅನಿವಾರ್ಯವಾಗಿ ಇಲ್ಲಿ ನಾನು ಬರಬೇಕಾಯಿತು. ಆವಾಗ ಇಲ್ಲಿ ಗಲಾಟೆ ಆಗಿದ ಮೇಲೆ ಪತ್ರಿಕೆಯಲ್ಲಿ ಇದು ಭಾಳ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ನನ್ನ ಆತಂಕ. ನೀವಲ್ಲಿ ರಾಜೀನಾಮೆ ಕೊಟ್ಟಿರಿ? ಇಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಅವಾಗ ಇಲ್ಲಿ ಘಟನೆ ಆದಾಗ ಏನು ಪತ್ರಿಕೆಯಲ್ಲಿ ಚರ್ಚೆ ಆಗ್ತಾ ಇತ್ತು, ಏನು ಚರ್ಚೆ ಆಗ್ತೈತಂದರೆ, ಇಲ್ಲಿ ಈ ಮೇಲ್ಮನೆಯ ಅವಶ್ಯಕತೆ ಇಲ್ಲ, ಇದನ್ನು ತೆಗೆದು ಹಾಕುವುದು ಸರಿ ಅಂತಕ್ಕಂಥ ಚರ್ಚೆ ಆದಾಗ ನಾನು ಇರ್ತಕ್ಕಂಥ ನೌಕರಿ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ಇನ್ನು ಹೋಗೋದೆಲ್ಲಿಗೆ? ಮನೆಗೆ ಹೋದ್ರೆ ನನಗೆ ಬೈತಾರೆ, ಕೈ ತುಂಬ ಸಂಬಳ ಇರ್ಬಿಟ್ಟು MLC ಆಗಿ ಹೋಗಿದೆಯಾ ಅಂತ ಬೈತಾರೆ. ಸದೈವ ಇದು ಮುಂದುವರಿಲಿ, ಕರ್ನಾಟಕದ ಹೆಮ್ಮೆಯ ಮನೆ ಮುಂದುವರಿಲಿ ಅಂತ ಹೇಳ್ತಾ, ಏಕೆಂದರೆ ನಾನು ಕಮಿಟಿ ಮೀಟಿಂಗ್ಗಳು ಯಾವುದು ತಪ್ಪಿಸ್ಕೊಂಡಿಲ್ಲ ಸರ್. ನಾನು ಸಭಾಪತಿಗಳ ಕಮಿಟಿ ಮೀಟಿಂಗ್ಸ್ ಯಾಕೆ ತಪ್ಪಿಸ್ಕೊಂಡೆಂದರೆ, ಅದೇ ನನ್ನ ರಾಜಕೀಯ ಜೀವನದ ಆಧಾರ. ಅಲ್ಲಿ ಬರ್ತಕ್ಕಂಥ TADನೇ ನನ್ನ ರಾಜಕೀಯ ಜೀವನದ ಆಧಾರ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾ ತಮಗೆ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.